ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಶುಭವನ್ನು ಉಂಟು ಮಾಡಲಿ. ವೃಶ್ಚಿಕ ರಾಶಿಯವರಿಗೆ ಅನಂತ ಧನ್ಯವಾದಗಳು. ಯಾಕಂದರೆ ನಿಮ್ಮೆಲ್ಲರ ಪ್ರೀತಿಯ ಶ್ರೀ ವಿದ್ವಾನ್ ಮಂಜುನಾಥ್ ಭಟ್ ಹೇಳುವಂಥ ಯೂಟ್ಯೂಬ್ ಚಾನಲು 1,00,000 ಸಬ್ಸ್ಕ್ರೈಬರ್ ಆಗಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದ, ಅನಂತ ನಮಸ್ಕಾರ. ಯಾಕಂದರೆ ನೀವೆಲ್ಲ ನೋಡ್ತಾ ಇದ್ದೀರಿ, ಶೇರ್ ಮಾಡ್ತಾ ಇದ್ದೀರಿ, ಲೈಕ್ ಮಾಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಿ, ನಿಮ್ಮವರಿಗೂ ಹೇಳಿದಿರಿ. ಹಾಗಾಗಿ ಎಲ್ಲರಿಗೂ ಕೂಡ ಧನ್ಯವಾದ. ಮೊದಲನೇದಾಗಿ ಜುಲೈ ತಿಂಗಳಲ್ಲಿ ಏನೇನಿದೆ ವೃಶ್ಚಿಕ ರಾಶಿಯವರಿಗೆ, ಏನಾದರೂ ಶುಭವಾಗತ್ತಾ ಅಥವಾ ಇನ್ನೂ ಕಿರಿಕಿರಿಯೇ ಇದೆಯಾ ಎಂಬಂತೆಲ್ಲ ವಿಷಯ ತಿಳ್ಕೊಳ್ಳೋಣ. ನೋಡಿ, ವಿಶಾಖ ನಕ್ಷತ್ರ 4ನೇ ಪಾದ, ಹಾಗೆ ಜ್ಯೇಷ್ಠ ನಕ್ಷತ್ರ 1, 2, 3, 4ನೇ ಪಾದ, ಇನ್ನು ಅನುರಾಧ ನಕ್ಷತ್ರ 1, 2, 3, 4ನೇ ಪಾದ. ನೀವೆಲ್ಲ ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ಯಾಕಂದರೆ ನಕ್ಷತ್ರ ಪರಿಹಾರಗಳನ್ನು ಕೂಡ ಹೇಳ್ತಾನೆ. ವೃಶ್ಚಿಕ ರಾಶಿಯವರಿಗೆ ಶನಿ ವಕ್ರವಾಗುವಂಥದ್ದು ಒಳ್ಳೆಯದೇ. ತೃತೀಯ ಸ್ಥಾನಕ್ಕೆ ಶನಿಯ ಒಂದು ದೃಷ್ಟಿ, ಯಾಕಂದರೆ ಚತುರ್ಥದಲ್ಲಿರುವಂಥ ಶನಿ ತೃತೀಯಕ್ಕೆ ದೃಷ್ಟಿ, ಅದು ಒಳ್ಳೆಯದೇ. ಇನ್ನು ಪಂಚಮದ ರಾಹು, ಷಷ್ಠ ಯಾರಿಲ್ಲ, ಸಪ್ತಮಕ್ಕೆ ಗುರು ಒಬ್ಬನು ಬಲವಂತವಾಗಿ ಬಂದಿದ್ದಾನೆ. ನಿಮಗೆ ಈಗ ಗುರುವಿನ ಬಲ ನಿಮಗೆ ಸಿಕ್ಕಿದೆ, ಅದು ಒಳ್ಳೆಯದಾದಂಥದ್ದು. ಇನ್ನು ಅಷ್ಟಮಾಧಿಪತಿ ಯಾರು ಇಲ್ಲ, ನವಮದಲ್ಲಿ ನಿಮಗೆ ಶುಕ್ರ ಮತ್ತು ರವಿ 2 ಗ್ರಹಗಳಿದ್ದಾರೆ. ದಶಮದಲ್ಲಿ ಬುಧ, ಏಕಾದಶದಲ್ಲಿ ಕೇತು, ಹೀಗೆಲ್ಲ ಇದ್ದಾರೆ ಗ್ರಹಗಳು. ಒಂದಂತಕ್ಕೆ ನಾವು ಹೇಳುವಂಥ ಇದು ಗೋಚಾರ ಫಲ. ಯಾಕಂದರೆ ಈ ತಿಂಗಳು ನಿಮ್ಗೆ ಬಹಳ ಶುಭವನ್ನು ಹೇಳಬೇಕು ನಾನು, ಗ್ರಹ ಸ್ಥಿತಿಯನ್ನು ನೋಡಿಕೊಂಡು. ಹಾಗಾಗಿ ಶುಭವಾಗಲಿ ಅಂಥೇಳಿ ಹೇಳ್ತಾ, ಯಾಕಂದರೆ ಜಾತಕದಲ್ಲಿ ಫಲಾಫಲಗಳು ವ್ಯತ್ಯಾಸ ಇದ್ದರೆ ನಾವು ಹೇಳುವಂಥ ಫಲಗಳು ವ್ಯತ್ಯಾಸ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗಾಗಿ ನೀವು ಅದನ್ನು ಕೂಡ ಗಮನ ಇಟ್ಕೊಂಡು ವಿಡಿಯೋ ನೋಡಬೇಕು. ಜುಲೈ ತಿಂಗಳಲ್ಲಿ ನೋಡಿ 5ನೇ ತಾರೀಕು ಅಮಾವಾಸ್ಯೆ ಇದೆ, ಅಂದರೆ ಜ್ಯೇಷ್ಠ ಮಾಸದ ಅಮಾವಾಸ್ಯೆ. 6ನೇ ತಾರೀಕಿಂದ ಆಷಾಢ ಮಾಸ ಆರಂಭವಾಗುತ್ತೆ. ಇನ್ನು 16ನೇ ತಾರೀಕಿಗೆ ದಕ್ಷಿಣಾಯಣ ಪುಣ್ಯಕಾಲ ಇದೆ. ದಕ್ಷಿಣಾಯಣ ಪುಣ್ಯಕಾಲ, ದೇವರನ್ನು ಪೂಜೆ ಪುನಸ್ಕಾರ, ಪ್ರಥಮ ಏಕಾದಶಿ 17ನೇ ತಾರೀಕಿಗೆ. ಹಾಗೆ ಇನ್ನು ಶುಕ್ರವಾರ, ಶುಕ್ರವಾರ, ಆಷಾಢ ಮಾಸ ಶುಕ್ರವಾರ ಎಲ್ಲ ಲಕ್ಷ್ಮೀನ ಪೂಜೆ ಮಾಡುವಂಥದ್ದು. 20ನೇ ತಾರೀಕಿಗೆ ಸತ್ಯನಾರಾಯಣ ಪೂಜೆ, 21ಕ್ಕೆ ಗುರುಪೂರ್ಣಿಮಾ, 24ಕ್ಕೆ ಸಂಕಷ್ಟರ ಚತುರ್ಥಿ, 26ಕ್ಕೆ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡುವಂಥದ್ದು, 27ಕ್ಕೆ ಚಾಮುಂಡೇಶ್ವರಿ ಜನ್ಮೋತ್ಸವ ಮತ್ತು 31ಕ್ಕೆ ಸರ್ವೇಶಾಂ ಏಕಾದಶಿ. ಹೀಗೆಲ್ಲ ಇದೆ ಈ ತಿಂಗಳಲ್ಲಿ. ಬಹಳ ಮುಖ್ಯವಾದ ಆಷಾಢ ಮಾಸ ಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು, ಆರಾಧನೆ ಮಾಡುವಂಥದ್ದು, ದಕ್ಷಿಣಾಯಣ ಪುಣ್ಯಕಾಲ, ಹೀಗೆಲ್ಲ ಈ ತಿಂಗಳಲ್ಲಿ ವಿಶೇಷತೆ ಇದೆ. ಯೋಚನೆ ಮಾಡ್ತಾ ಇರ್ತೀರಿ, ನಮಗೇನಾದರೂ ಅನುಕೂಲ ಆಗುತ್ತಾ ಅಥವಾ ಇನ್ನೂ ಚಿಂತೆ ಆಗ್ತದೆ ಅಂಥೇಳಿ. ನೋಡಿ, ನಿಮಗೆ ಗ್ರಹಸ್ಥಿತಿಯ ನೋಡಲಿಕ್ಕೆ ಹೋದರೆ ಬಹಳ ನಿಮಗೆ ಬದಲಾವಣೆ ಕೊಡುವಂಥದ್ದು ಈ ತಿಂಗಳು ಅಂತೇಳಿ ಹೇಳ್ಬೋದು. ಗುರುವಿನ ಬಲ ಇದೆ, ಆಯಿತಾ, ರಾಹುವಿನ ಬಲ ಇದೆ, ಆಯಿತಾ, ಇನ್ನು ರವಿಯ ಬಲ ಇದೆ, ಆಯಿತಾ, ಇನ್ನು ಬುಧನ ಬಲ ಇದೆ. 4 ಗ್ರಹಗಳು ಕೂಡ ನಿಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ನೋಡಿ, 1ನೇದಾಗಿ ನಿಮಗೆ ಒಂದು ರಾಜಕೀಯ ಕ್ಷೇತ್ರದಲ್ಲಿದ್ದರೆ ಹೆಚ್ಚಿನದಾದಂಥ ಸ್ಥಾನಮಾನಗಳು, ಅವಕಾಶಗಳು, ಸನ್ಮಾನಗಳು ಎಲ್ಲವೂ ಕೂಡ ಸಿಗುತ್ತದೆ ರಾಜಕೀಯ ವ್ಯಕ್ತಿಗಳಿಗೆ. ಹಾಗೆ ದೊಡ್ಡ ಬಿಲ್ಡರ್ ಇರಬಹುದು, ಬಿಸ್ನೆಸ್ ಮಾಡ್ತಾ ಇದ್ದಂಥವ್ರು, ಅಂಥವರಿಗೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಜಾಸ್ತಿ ಆಗ್ತದೆ. ಇದು ಬಹಳ ಉತ್ತಮವಾದಂಥದ್ದು. ಮತ್ತೇನೋ ಸಂಘ ಸಂಸ್ಥೆಗಳನ್ನು ಮಾಡಬೇಕು ಅಥವಾ ಒಂದು ಸ್ಕೂಲ್ ಕಟ್ಟಬೇಕು, ಕಾಲೇಜ್ ಕಟ್ಟಬೇಕು ಅಂತಿದ್ರೆ ಅಂಥವ್ರಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಇದೆ. ಯಾಕಂದರೆ ನಿಮಗೆ ಎಲ್ಲ ನೀವು ಹೇಳ್ದಂಗೆ ನಡೀತದೆ. ಮತ್ತು ನಿಮ್ಮ ಕೆಳಗಡೆ ಇರುವಂಥ ವ್ಯಕ್ತಿಗಳು, ಮೇಲುಗಡೆ ಇರುವಂಥ ವ್ಯಕ್ತಿಗಳು, ನೋಡಿ, ಗೌರ್ಮೆಂಟ್ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ಅವರೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ನೋಡಿ, ಎಷ್ಟೋ ಸಲ ಸಪೋರ್ಟ್ ಮಾಡದೇ ಇದ್ದರೆ ಏನೂ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಹೇಳಬಹುದು. ಅನಂತರದಲ್ಲಿ ಧೈರ್ಯ, ಸಾಹಸೇ ಲಕ್ಷ್ಮಿ, ಧೈರ್ಯವೂ ಬರುತ್ತೆ, ಸಾಹಸವೂ ಕೂಡ ಇದೆ ನಿಮಗೆ. ಲಕ್ಷ್ಮಿಯೂ ಕೂಡ ನಿಮಗೆ ಅನುಗ್ರಹ ಮಾಡ್ತಾಳೆ. ಇಷ್ಟೆಲ್ಲ ಆದಮೇಲೆ ಲಕ್ಷ್ಮಿ ಬಿಡ್ತಾಳೆ ನಿಮಗೆ. ಸಾಹಸ ಇದ್ದಾಗ ಲಕ್ಷ್ಮೀನಾರಾಯಣ ದೇವರ ಅನುಗ್ರಹವೂ ಕೂಡ ಆಗುತ್ತೆ. ಅನಂತರದಲ್ಲಿ ಬಹಳ ಮುಖ್ಯವಾಗಿ ತೃತೀಯ ಸ್ಥಾನಕ್ಕೆ ಶನಿಯ ವಕ್ರವಾದಂಥ ದೃಷ್ಟಿ. ಯಾಕಂದರೆ ಯಾವ ಕೆಲಸ ಆಗಲಿಲ್ಲವೋ, ಯಾವ ಕೆಲಸ ಏನೋ ಮಾಡ್ತಾ ಇದ್ದರೆ ಅದು ಪರಿಪೂರ್ಣವಾಗಿ ಆಗಲಿಲ್ಲ, ಒಂದು 20% ಬ್ಯಾಲೆನ್ಸ್ ಇದೆ, 20% ಆಗ್ತಾ ಇಲ್ಲ ಅಂತಂದರೆ ಈ ಕೆಲಸ 20%ಅನ್ನು ಗ್ರಹಗಳು ಮಾಡಿ ಮುಗಿಸಿಬಿಡ್ತಾರೆ ನಿಮಗೆ. ನೋಡಿ, ಬಹಳ ಮುಖ್ಯವಾಗಿ ನೀವು ಯೋಚನೆ ಮಾಡಿದರೆ ಏನೇನು ಸಂಕಲ್ಪ ಮಾಡ್ತಾರೋ ಆ ಸಂಕಲ್ಪಗಳೆಲ್ಲ ಸಿದ್ಧಿಯಾಗ್ತಾ ಬರ್ತದೆ ಈ ತಿಂಗಳಲ್ಲಿ. ಹಾಗೆ ಅನಂತರದಲ್ಲಿ ದೊಡ್ಡ ಸ್ಕೂಲು ಕಾಲೇಜು ನಡೆಸ್ತಾ ಇರುವಂತಹ ವ್ಯಕ್ತಿಗಳಿಗೆ ಒಂದು ಶುಭವಾದಂಥ ಸುದ್ದಿಗಳು ಬರುತ್ತೆ. ಮತ್ತು ಅಕ್ಕಪಕ್ಕದಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟುವಂತಹದ್ದು, ಜಾಗ ಕೊಡದೇ ಇರುವಂಥವರು ಕೊಡುವಂಥವರು, ಅಥವಾ ಯಾವುದೋ ಒಂದು ಧಾರ್ಮಿಕ ಸಂಸ್ಥೆಗಳನ್ನು ನಡೆಸ್ತಾ ಇದ್ದರೆ ಯಾಕೋ ಒಂದು ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ ಅಂತಂದರೆ ಜನ ಸಪೋರ್ಟ್ ಮಾಡುವಂಥದ್ದು ಕೂಡ ಆಗುತ್ತೆ. ಯಾಕಂದರೆ ಯಾವತ್ತೂ ಕೂಡ ಧರ್ಮದಲ್ಲಿದ್ದರೆ, ಪ್ರಾಮಾಣಿಕವಾಗಿದ್ದರೆ ಆ ಭಗವಂತನು ನಮ್ಮ ಹಿಂದೆ ನಿಲ್ತಾನೆ ಹೇಳೋದಕ್ಕೆ ಈ ತಿಂಗಳು ನಿಮಗೆ ಸಾಕ್ಷಿ.
ಎಷ್ಟೋ ಸಲ ನಾವು ಅಂದ್ಕೊಳ್ತೇವೆ, ಯಾಕೆ ನಾವು ಒಳ್ಳೇದು ಮಾಡ್ತಾ ಇದ್ದರೆ ನಮಗೆ ಭಾರಿ ಕಷ್ಟ ಬರ್ತದಿಲ್ಲ, ಅಥವಾ ದೇವರು ಪೂಜೆ ಮಾಡ್ತಾ ಇದ್ದರೆ ತುಂಬ ಕಷ್ಟ ಬರುತ್ತಲ್ಲ ನಮಗೆ, ಏನು ಪೂಜೆ ಪುನಸ್ಕಾರ ಏನೂ ಮಾಡಲ್ಲ, ಎಷ್ಟು ಚೆನ್ನಾಗಿರ್ತಾರೆ ಜನ ಅಂತ ಅನಿಸುತ್ತೆ. ಆದರೂ ಕೂಡ ಆ ಭಗವಂತನು ನಮಗೆ ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆಯಲ್ಲಿ ಗೆದ್ದರೆ ನೋಡಿ, ಈ ತಿಂಗಳ ನಿಮ್ಮ ಹಿಂದೆ ಭಗವಂತ ನಿಲ್ತಾನೆ. ಬಹಳ ಮುಖ್ಯವಾಗಿ ಎಷ್ಟೋ ಸಲ ಭಗವಂತ ನಿಲ್ಲಿಲ್ಲ ಅಂತ ನಿಮಗನಿಸ್ಬೋದು, ಆದರೆ ಭಗವಂತನು ಸದಾಕಾಲ ನಿಮ್ಮ ಹಿಂದೆ ಇದ್ದಾನೆ. ಆದರೆ ಈ ತಿಂಗಳಲ್ಲಿ ಇದ್ದದ್ದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಭೂಮಿ ವ್ಯಾಪಾರ ವ್ಯವಹಾರ ಮಾಡೋವರಿಗೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿ ಇದೆ. ಮತ್ತು ಕಾನೂನಿನ ತೊಡಕುಗಳೇನಾದರೂ ಇದ್ದರೆ ಅದೆಲ್ಲ ಅದಾಗದು ಮುಗಿಯುವಂತಹ ಪ್ರಯತ್ನ ಆಗುತ್ತೆ. ರಾಜಿ ಆಗುವಂಥದ್ದು ಅಥವಾ ಏನೋ ಒಂದು ಕಿರಿಕಿರಿ ಆಗುವಂಥದ್ದು ಇದ್ದರೆ ಅದೆಲ್ಲ ದೂರ ಆಗ್ತಾ ಹೋಗ್ತದೆ. ಫೈನಾನ್ಸ್ ಮಾಡ್ತಾ ಇದ್ದಂಥವ್ರಿಗೂ ಕೂಡ ಈ ರಾಶಿಯವರಿಗೆ ಬಹಳ ಶುಭ ಅಂತ ಹೇಳ್ಬೋದು. ಯಾಕಂದರೆ ಅನುರಾಧ ನಕ್ಷತ್ರದ ಇರಬಹುದು. ಅನುರಾಧ ನಕ್ಷತ್ರದವರಿಗೆ ಈ ತಿಂಗಳಲ್ಲಿ ನೀವು ಏನೇ ಬೆಳಗ್ಗೆ ಯೋಚನೆ ಮಾಡಿದ್ರೂ ಕೂಡ ಸಂಜೆ ಒಳಗಡೆ ಆಗ್ತದೆ. ಇನ್ನು 3 ದಿವಸ ಆಗುತ್ತೆ, 9 ದಿವಸ ಆಗ್ತದೆ. ಏನು ಎಂದ್ಕೊಳ್ತೀರೋ, ಯಾವುದೋ ಒಂದಷ್ಟು ಕಳೆದು ಹೋಗಿದೆ, ಓಹೋ ಇಂತೆಲ್ಲ ಬಿದ್ದು ಹೋಗಿರಬಹುದು ಅಂತ ನಿಮಗೇ ಊಹೆ ಆಗುತ್ತೆ, ಅದು ನಿಮಗೆ ಸಿಕ್ಕಿಬಿಡ್ತದೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಆದರೆ ಯೋಚನೆಗಳು ಮನುಷ್ಯನಿಗೆ ಅಭಿವೃದ್ಧಿ ಪಥಕ್ಕೆ ಹೋಗಬೇಕು ಅಂತಂದರೆ ಅದಕ್ಕೆ ದೈವಾನುಗ್ರಹ ಬೇಕು. ಈ ತಿಂಗಳಲ್ಲಿ ದೈವಾನುಗ್ರಹ ಇದೆ. ಹಾಗೆ ಎಲ್ಲ ಒಂದು ಹಂತಕ್ಕೆ ನಿಮಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುತ್ತೆ. ಆರೋಗ್ಯದ ವಿಷಯದಲ್ಲೂ ಕೂಡ ನಿಮಗೆ ಚೇತರಿಕೆ ಆಗ್ತಾ ಇದೆ. ಎಷ್ಟೋ ಜನಕ್ಕೆ ಆಪರೇಷನ್ ಮಾಡಬೇಕು, ತೊಂದರೆ ತಾಪತ್ರೆಗಳಿದೆ ಅಂಥವರಿಗೆಲ್ಲ ಆರೋಗ್ಯದಲ್ಲೂ ಕೂಡ ಏನೋ ಒಂದು ಲಾಭಾಂಶಗಳು, ಶುಭವಾದಂಥ ಅವಕಾಶಗಳು ಕೂಡ ಸಿಗ್ತಾ ಇದೆ ನಿಮಗೆ. ಇನ್ನೇನು ನೀವು ಒಂದು 5 ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದು, ತಂದೆ ತಾಯಿಯವರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಎರಡನೇದಾಗಿ ನಿಮ್ಮ ವೈಯಕ್ತಿಕವಾದಂತಹ ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಏನೋ ಹೋಗ್ತಾ ಇರ್ತೀರಿ, ಹೋಗ್ತಾ ಇದ್ದಾಗೇನೋ ವಾಹನದಲ್ಲಿ ಸ್ವಲ್ಪ ಕಿರಿಕಿರಿ ಸಮಸ್ಯೆ ಬರಬಹುದು. ಹಾಗೆ ಮೂರನೇದಾಗಿ ಬಹಳ ಯಾವುದೋ ಒಂದು ವ್ಯಕ್ತಿಯನ್ನು ನಂಬಿರ್ತೀರಿ, ಆದರೆ ಆ ನಂಬಿಕೆ ಮಾಡಿದಂಥ ವ್ಯಕ್ತಿಗಳಲ್ಲೂ ಕೂಡ ಏನೋ ಅವನ ಕೈಯಲ್ಲೂ ಅಸಹಾಯಕ ಆಗಿಬಿಡ್ತಾನೆ. ಹಾಗಾಗಿ ಯಾವರೇ ನಂಬಿದ್ರೂ ಕೂಡ ಅದು ಎಷ್ಟರ ಮಟ್ಟಿಗೆ ಬೇಕೋ ಅಷ್ಟಕ್ಕೆ ನಂಬುವಂಥ ಪ್ರಯತ್ನವನ್ನು ಮಾಡಿ. ಜಾಸ್ತಿ ಆದರೆ ತೊಂದರೆ ಆಗಬಹುದು. ಹಾಗೆ ಪ್ರಾಣಿಗಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಯಾಕಂದರೆ ಎಷ್ಟೋ ಸಲ ನೋಡಿ, ಮನೆಯಲ್ಲಿ ಒಳಗಡೆಗೆ ನಾವು ಅಂದ್ಕೊಳ್ಳುವಂಥ ರೂಮಲ್ಲೂ ಕೂಡ ನಾಯಿ ಬಂದು ಇವತ್ತು ವಾಸ ಮಾಡುವಾಗಿದೆ. ಹಾಗೆಲ್ಲ ಆಗಬಾರದು. ಆದಷ್ಟು ಶುದ್ಧಿಯನ್ನು, ಆದಷ್ಟು ಹಿಂದಿನವರು ಹೇಗೆ ನಡ್ಕೊಂಡಿದ್ದಾರೆ ಅಂತಹದ್ದನ್ನು ಪ್ರಯತ್ನ ಮಾಡಬೇಕು. ಪಟ್ಟಣೆ ಪಾದಮಾಚರೇತ್ ಎಂಬುದಾಗಿ ಹೇಳಿದ್ದಾರೆ. ಹಾಗಿದ್ದಾಗೂ ಕೂಡ ಯಾವ್ಯಾವುದೆಲ್ಲೆಲ್ಲಿ ಹೇಗೆ ನೋಡ್ಕೊಳ್ಬೇಕು ಹಾಗೆ ಶುಚಿತ್ವವಾಗಿರುವಂತಹ ಪ್ರಯತ್ನವನ್ನು ಮಾಡಬೇಕು. ಆ ಶುಚಿ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಆಹಾರದ ಶುಚಿ, ಶರೀರದ ಶುಚಿ, ಮಾತಿನ ಶುಚಿ, ಹಾಗೆ ನಡವಳಿಕೆಯ ಶುಚಿ, ಹಾಗೆ ಎಲ್ಲ ಮಿತ್ರರ ಜೊತೆಗಿರುವಂತಹ ವ್ಯಾವಹಾರಿಕವಾದಂಥ ಶುಚಿ, ಬಿಸ್ನೆಸ್ಸಲ್ಲಿ ಶುಚಿ. ಹೀಗೆ ಈ ಶುಚಿತ್ವವನ್ನು ಈ ತಿಂಗಳಲ್ಲಿ ನೀವು ಬಹಳ ಮುಖ್ಯವಾಗಿ ಕಾಯ್ಕೊಳ್ಬೇಕು. ಇಲ್ಲಾಂತಾದರೆ ನಿಮಗೆ ರೋಗ ರುಜಿನ ಅಂಟ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಆರನೇದಾಗಿ ಯಾವುದೋ ಒಂದು ಸ್ತ್ರೀಯರಿಂದ ಸ್ವಲ್ಪ ತೊಂದರೆ ತಾಪತ್ರೆಗಳು ಬರಬಹುದು. ಹಾಗಾಗಿ ಈ ತಿಂಗಳಲ್ಲಿ ಹೆಚ್ಚಿನದಾಗಿ ಸ್ತ್ರೀಯರ ಹತ್ರ ವ್ಯಾಪಾರ ವ್ಯವಹಾರ ಮಾಡೋದು ಅಥವಾ ಏನೋ ಒಂದು ನಾವು ಪಾರ್ಟ್ನರಾಗಿ ಸೇರಿಸ್ಕೊಳ್ಳುವಂಥದ್ದೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮಗೆ ಸ್ವಲ್ಪ ತೊಂದರೆ ಬರಬಹುದು. ಹಾಗಾಗಿ ಸ್ವಲ್ಪ ಜಾಗ್ರತೆ. ತೊಂದರೆ ಬಂದೇ ಬಿಡುತ್ತೆ ಅಂತೆಲ್ಲ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಎಷ್ಟೋ ಸಲ ನಾವೇನಾದರೂ ಒಂದು ಮಾತಲ್ಲಿ ಹೇಳ್ತಾ ಹೋದರೆ ಕಡೆಗದೇ ಶಾಪವಾಗೋ, ಗಲಾಟೆ ಆಗೋ, ಬೇಜಾರಾಗೋ ಆಗಿಬಿಡುತ್ತೆ. ಹಾಗಾಗಿ ಅದೆಲ್ಲ ಮಾಡ್ಕೊಳ್ಳುವಂಥ ಪ್ರಯತ್ನ ಬೇಡ. ಇದಿಷ್ಟು ನೀವು ಪ್ರಯತ್ನಗಳನ್ನು ಮಾಡ್ತಾ ಬನ್ನಿ. ಈ ನಕ್ಷತ್ರ ಪರಿಹಾರ ಏನಪ್ಪ, ಮತ್ತು ಈ ತಿಂಗಳಲ್ಲಿ ನೋಡಿ ನಿಮಗೆ ಜುಲೈ ತಿಂಗಳಲ್ಲಿ 1 11ನೇ ತಾರೀಕು, 1 8ನೇ ತಾರೀಕು ನಿಮಗೆ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿ ಶುಭವಾಗ್ತದೆ. ಈ ತಿಂಗಳಲ್ಲಿ 21ನೇ ತಾರೀಕಿಗೆ ನಿಮಗೆಲ್ಲರಿಗೂ ಕೂಡ 3 ನಕ್ಷತ್ರದವರು ಪರಿಹಾರ ಹೇಳಬೇಕು. ನೋಡಿ, ವಿಶಾಖ ನಕ್ಷತ್ರದವರು 4ನೇ ಪಾದದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗುರುವಾರ ದಿವಸ ಔದುಂಬರ ವೃಕ್ಷ ನೆನಪು ಮಾಡ್ಕೊಳ್ಳಿ. ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ಕೈ ಮುಗಿರಿ. ಮತ್ತು ದತ್ತಾತ್ರೇಯ ದೇವರನ್ನು ಕೂಡ ಸ್ಮರಣೆ ಮಾಡಿಕೊಳ್ಳಿ, ಬಹಳ ಶುಭವಾಗ್ತದೆ. ಅನುರಾಧ ನಕ್ಷತ್ರ ನೀವು ಎಷ್ಟಾಗುತ್ತೋ ಅಷ್ಟು ಅನ್ನದಾನವನ್ನು ಮಾಡಿ. ಎಲ್ಲರೂ ದೇವಸ್ಥಾನ ಅನ್ನದಾನ ಮಾಡ್ತಾಯಿದ್ದೀವಿ, ನಿಮ್ಮ ಕೈಲಾದಂಥದ್ದು ಏನಾದರೂ ಅಕ್ಕಿಯೋ, ತೆಂಗಿನಕಾಯಿಯೋ ಅಥವಾ ತರಕಾರಿಯೋ ಅಥವಾ ಅಡುಗೆ ಮಾಡ್ತಾ ಇದ್ದವರಿಗೆ ದುಡ್ಡನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಅನ್ನದಾನ ಬಹಳ ಮುಖ್ಯವಾದಂಥದ್ದು ಅನುರಾಧ ನಕ್ಷತ್ರದವರಿಗೆ. ಜ್ಯೇಷ್ಠ ನಕ್ಷತ್ರ ನಿಮ್ಮ ಕೈಲಿ ಎಷ್ಟು ಮಾಡಲಿಕ್ಕಾಗುತ್ತೋ ಗೊತ್ತಿಲ್ಲ ಜ್ಯೇಷ್ಠ ನಕ್ಷತ್ರದವರು. ಆದರೂ ಕೂಡ ನೀವು ಒಮ್ಮೆ ಆದರೂ ಕೂಡ ಗುರುಚರಿತ್ರೆ ಪುಸ್ತಕ ಇದೆ, ಅದನ್ನು ನೋಡಿ ಅಥವಾ ಯಾರು ಓದ್ತಾ ಇದ್ರೆ ಅದನ್ನು ಕೇಳಿ, ಅಥವಾ ಯಾವುದಾದ್ರು ಗುರುಕ್ಷೇತ್ರಕ್ಕೆ 21ನೇ ತಾರೀಕಿಗೆ ಹೋಗಿ ದರ್ಶನ ಮಾಡಿ. ಗುರುವಿನ ಅನುಗ್ರಹ, ಗುರುವಿನ ಆಶೀರ್ವಾದ ಹೇಳುವಂಥದ್ದು ಭಾಳ ಶುಭವಾಗ್ತದೆ. ನೀವು ಅಂದ್ಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಹೆಚ್ಚಿನ ಒಳ್ಳೆಯದಾಗುವಂಥ ಒಂದು ರೀತಿಯಲ್ಲಿ ಭಗವಂತ ದಯ ಪಾಲಿಸ್ತಾನೆ. ನಾವು ಅಂದ್ಕೊಳ್ತೇವೆ ಕೆಲಸ ಕಾರ್ಯಗಳಾಗೋದಿಲ್ಲ ಅಂಥೇಳಿ, ಅದರ ದೈವಾನುಗ್ರಹ ಆದರೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಆಗತ್ತೆ. ಹಾಗಾಗಿ ಧೈರ್ಯದಿಂದಿರಿ, ಭಗವಂತನ ಅನುಗ್ರಹವನ್ನು ಮಾಡ್ತಾನೆ. ನಿಮ್ಮೆಲ್ಲ ಕೆಲಸಗಳು ಕೂಡ ಈ ತಿಂಗಳಲ್ಲಿ ಹೂವೆತ್ತದ ಹಾಗೆ ಆ ಭಗವಂತನು ಮಾಡ್ತಾನೆ. ನಿಮ್ಮ ಹಿಂದೆ ಯಾವುದೋ ಒಂದು ದೈವೀ ಶಕ್ತಿ, ಗುರುವಿನ ಶಕ್ತಿ ಈ ತಿಂಗಳಲ್ಲಿ ಕೆಲಸ ಮಾಡುತ್ತೆ. ಆ ಕೆಲಸ ಮಾಡುವಂಥ ಒಂದು ಶಕ್ತಿಯಿಂದ ಮಂಗಲ ಆಗುವಾಗ ಭಗವಂತನು ಉಂಟು ಮಾಡ್ತಾನೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಒಬ್ಬರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.